ಅಸ್ಲಾಂ ವಲೈಕುಮ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ HR ಫುಡ್. ಹೇಗಿದ್ದೀರೆಲ್ಲರೂ? ಇವತ್ತಂತೂ ನಾನೊಂದು ಕ್ರ್ಯಾಬ್ ಗೀ ರೋಸ್ಟ್ ಹೇಗೆ ಮಾಡೋದಂತ ನಾನು ನಿಮಗೆ ಹೇಳಿಕೊಡ್ತೇನೆ. ತುಂಬಾ ಟೇಸ್ಟ್, ಮಾಡಲಿಕ್ಕಂತೂ ಈಸಿ ಅಂದರೆ ಈಸಿ, ಹಾಗೆಯೇ ಟೇಸ್ಟ್ ಅಂತೂ ನೆಕ್ಸ್ಟ್ ಲೆವೆಲ್. ನಾನು ಕೂಡ ಒಂದು ವಿಡಿಯೋ ನೋಡಿಯೇ ಇದು ಮಾಡಿದ್ದು, ನಿಮಗೆ ಕೂಡ ಕಲಿಸ್ತೇನೆ ಬನ್ನಿ. ಹಾಗಾದರೆ ಫಸ್ಟಿಗೆ ಗ್ಯಾಸಲ್ಲಿ ಒಂದು ಪಾತ್ರೆ ಇಡುವ. ಅದಕ್ಕೆ 1 ಟೇಬಲ್ ಸ್ಪೂನ್ ಕೊತ್ತಂಬರಿ ಬೀಜ, 1 ಟೀ ಸ್ಪೂನ್ ಜೀರಿಗೆ, ಸ್ವಲ್ಪ ಮೆಂತೆ, ಸ್ವಲ್ಪ ಕಾಳುಮೆಣಸು, 1 ಟೀ ಸ್ಪೂನ್ ಬಡಸು. ಇದನ್ನು ಒಂದು ಬಾಣಲೆಗೆ ಹಾಕಿ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳೋ. ಇದಕ್ಕೆ ಆಯಿಲ್ 1 ಡ್ರಾಪ್ ಕೂಡ ಹಾಕಲಿಕ್ಕಿಲ್ಲ ಇದಕ್ಕೆ. ಓಕೆ, ಸ್ವಲ್ಪ ಗೀ ಮಾತ್ರ ನಾವು ಇದಕ್ಕೆ ಯೂಸ್ ಮಾಡಲಿಕ್ಕೆ, ಆಯಿಲ್ ಅಂತೂ ಬೇಡ. ಇದು ಒಂದು ಗಮ್ಮಂತ ಸ್ಮೆಲ್ ಬಂದ ನಂತರ ಇದಕ್ಕೆ ಒಂದು 6 ಬ್ಯಾಡಗಿ ಮೆಣಸು ನೋಡಿ ನಾನು ಹಾಕ್ತಾ ಇದ್ದೇನೆ. ಇದು ಖಾರ ಕಡಿಮೆ ಉಂಟು, ಖಾರ ಜಾಸ್ತಿ ಬೇಕಂದರೆ ಹಾಕ್ಕೊಳ್ಬೋದು. ಮತ್ತು ಒಂದು 4 ಎಸಳು ಬೆಳ್ಳುಳ್ಳಿ, ಹಾಗೆಯೇ ಸ್ವಲ್ಪ ಕರಿ ಲೀವ್ಸ್, ಇದನ್ನು ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ. ಲೋ ಫ್ಲೇಮಲ್ಲಿಟ್ಟು ಮಾಡ್ಕೊಳ್ಳಿ, ಹೈ ಫ್ಲೇಮಲ್ಲಿ ಇಡೋದೆಲ್ಲ ಬೇಡ. ಹೈ ಫ್ಲೇಮಲ್ಲಿಟ್ಟರೆ ಅದು ಕಪ್ಪಾಗಿ ಹೋಗ್ಬೋದು. ಇದು ಚೆನ್ನಾಗಿ ರೋಸ್ಟ್ ಆದ ನಂತರ ಸಣ್ಣ ತುಂಡೊಂದು ಹುಳಿ ಹಾಕಿ ಇದನ್ನು ಸ್ವಲ್ಪ ತಣ್ಣಗೆ ಹಾಕಲಿಕ್ಕೆ ಬೇರೊಂದು ಪಾತ್ರೆಗೆ ಹಾಕುವ. ಆಮೇಲೆ ಅದಕ್ಕೆ ತಣ್ಣಗೆ ಆದ ನಂತರ ನೀರು ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡಿದ್ರಾಯಿತು. ಇನ್ನು ಇದೇ ಪಾತ್ರೆಗೆ 1 ಕಪ್ ನೀರು, ರುಚಿಗೆ ನೋಡಿಕೊಂಡು ಉಪ್ಪು, ಸ್ವಲ್ಪ ಟರ್ಮರಿಕ್ ಪೌಡರ್, ಅರಿಶಿನ ಪುಡಿ, ಇದನ್ನು ಹಾಕಿ ಆದ ನಂತರ ನಾವು ಚೆನ್ನಾಗಿ ವಾಶ್ ಮಾಡಿಟ್ಟ ಕ್ರ್ಯಾಬ್ ನೋಡಿ, ನಾನು 1 ಕ್ರ್ಯಾಬನ್ನು 2 ಪೀಸ್ ಮಾಡಿದ್ದೇನೆ. ಈ ರೀತಿ ಕ್ಲೀನ್ ಮಾಡಿ ಇದೇ ನೀರಿಗೆ ಹಾಕಿ ಒಂದು 5 ರಿಂದ 6 ನಿಮಿಷ ಹೈ ಫ್ಲೇಮಲ್ಲಿ ಮುಚ್ಚಳ ಮುಚ್ಚಿಟ್ಟು ನಾವಿದನ್ನು ಬೇಯಿಸ್ಕೊಳ್ಳುವ. ಜಾಸ್ತಿ ಬೇಯಬೇಕಂತ ಇಲ್ಲ. ಈಗ ನೋಡಿ 5 ರಿಂದ 6 ನಿಮಿಷ ಆಯಿತು. ಇನ್ನು ಇದನ್ನು ಬೇರೊಂದು ಪಾತ್ರೆಗೆ ನಾವು ಹಾಕ್ಕೊಳ್ಳುವ. ಇನ್ನು ಇದೇ ಪಾತ್ರೆಗೆ 1 ಟೇಬಲ್ ಸ್ಪೂನ್ ಗೀ ಹಾಕ್ತಾ ಇದ್ದೇನೆ. ಬೇಕಾದರೆ ನೀವು ಜಾಸ್ತಿ ಕೂಡ ಹಾಕ್ಕೊಳ್ಬೋದು. ನಾನು 1 ಟೇಬಲ್ ಸ್ಪೂನ್ ಹಾಕಿದ್ದೇನೆ. ಆ ಗೀ ಇಲ್ಲಿ ಮೆಲ್ಟ್ ಆದ ನಂತರ ಒಂದು ಅರ್ಧ ಆನಿಯನ್ ಇಲ್ಲಿ ನಾನಿಲ್ಲಿ ಹಾಕ್ತಾ ಇದ್ದೇನೆ. ಇದನ್ನು ಚೆನ್ನಾಗಿ ಸಾಫ್ಟ್ ಆಗುವವರೆಗೂ, ಅಂದರೆ ಒಂದು ಪಿಂಕಿಶ್ ಕಲರ್ ಬರುವ ತನಕ ನಾವಿದನ್ನು ಫ್ರೈ ಮಾಡಿಕೊಳ್ಳುವ. ಆಮೇಲೆ ನಾವೀಗ ಈ ಮಸಾಲೆ ಎಲ್ಲ ಹುರಿದಿಟ್ಟು ಗ್ರೈಂಡ್ ಮಾಡಿಟ್ಟಿದ್ದೇವಲ್ಲ, ಆ ಮಸಾಲೆಯನ್ನು ಇದಕ್ಕೆ ಹಾಕ್ಕೊಳ್ಳುವ. ಓಕೆ, ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಹೈ ಫ್ಲೇಮಲ್ಲಿ. ಇದರ ನೀರೆಲ್ಲ ಕಂಪ್ಲೀಟಾಗಿ ಡ್ರೈ ಆಗುವ ತನಕ ಕೂಡ ನಾವಿದನ್ನು ಫ್ರೈ ಮಾಡಿಕೊಳ್ಳುವ. ಓಕೆ, ಚೆನ್ನಾಗಿ ನೀರೆಲ್ಲ ಡ್ರೈ ಆಗಬೇಕು. ನೋಡಿ, ಈಗ ಚೆನ್ನಾಗಿ ಡ್ರೈ ಆಯಿತು. ಇನ್ನು ನಾವೀಗ ಕ್ರ್ಯಾಬ್ ಬೇಯಿಸಿದ ನೀರುಂಟಲ್ಲ, ಆ ನೀರನ್ನು ಈ ಮಿಕ್ಸಿ ಜಾರಿಗೆ ಹಾಕಿ, ಅಂದರೆ ಮಿಕ್ಸಿ ಜಾರಲ್ಲಿ ಕೂಡ ಸ್ವಲ್ಪ ಮಸಾಲೆ ಇರ್ತದೆ, ಆ ಮಿಕ್ಸಿ ಜಾರಿಗೆ ಆ ನೀರನ್ನು ಹಾಕಿ ಅದು ಮಸಾಲೆ ಎಲ್ಲ ಮಿಕ್ಸ್ ಮಾಡಿ ಅದೇ ನೀರನ್ನು ನಾವು ಇದಕ್ಕೆ ಹಾಕ್ಕೊಂಡು ಬಿಡುವ. ಎಕ್ಸ್ಟ್ರಾ ನೀರಂತ ಸೇರಿಸೋದು ಬೇಡ. ಈ ಕ್ರ್ಯಾಬ್ ಬೆಂದ ನೀರೇ ಒಳ್ಳೆ ಟೇಸ್ಟ್ ಇರ್ತದಲ್ವ, ಅದೇ ನೀರು ನಾವು ಇದಕ್ಕೆ ಆ್ಯಡ್ ಮಾಡಿದರೆ ಸಾಕು. ಈಗ ಸಾಲ್ಟ್ ನೋಡಿಕೊಂಡು ಹಾಕ್ಕೊಳ್ಳುವ, ಯಾಕಂದರೆ ಕ್ರ್ಯಾಬ್ ಬೆಂದ ನೀರಲ್ಲಿ ಕೂಡ ಸ್ವಲ್ಪ ಉಪ್ಪಿನಂಶ ಇರ್ತದೆ. ನೋಡಿಕೊಂಡು ಇಲ್ಲಿ ಉಪ್ಪನ್ನು ಸೇರಿಸಿದ್ರೆ ಆಯಿತು. ನಿಮಗೆ ನನ್ನ ಈ ರೆಸಿಪಿ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಎಲ್ಲ. ಹಾಗೆಯೇ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡದೆ ಹೋಗಬೇಡಿ. ಸೈಡಲ್ಲಿ ಬೆಲ್ ಐಕನ್ ಇದೆ, ಅದನ್ನು ಕೂಡ ಪ್ರೆಸ್ ಮಾಡಿ ನನ್ನ ರೆಸಿಪಿದು ನೋಟಿಫಿಕೇಷನ್ ನಿಮಗೆ ಬರ್ತದೆ ಫ್ರೆಂಡ್ಸ್. ಈಗ ನೋಡಿ, ಇದಕ್ಕೆ ಕ್ರ್ಯಾಬನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ. ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಆಗ್ತದೆ ಅಂತ ಹೇಳಿ. ನಿಜವಾಗಿ ಕೂಡ ಒಳ್ಳೆ ಟೇಸ್ಟ್. ನಾನಂತೂ ಮನೆಯಲ್ಲಿ ಬೇರೆ ಟೈಪಲ್ಲಿ ಮಾಡ್ತಿದ್ದೆ ಕ್ರ್ಯಾಬಿದ್ದು ಮಸಾಲೆ ಎಲ್ಲ. ಇದೊಂದು ವಿಡಿಯೋ ನೋಡಿದ್ದೆ ನಾನು. ಈ ವಿಡಿಯೋ ನೋಡಿದ ನಂತರ ನಾನು ಈ ಕ್ರ್ಯಾಬ್ ಮಸಾಲ ಗೀ ರೋಸ್ಟ್ ಮಾಡಲಿಕ್ಕೆ ಟ್ರೈ ಮಾಡಿದೆ. 1-2-3 ಸಲ ಮಾಡಿದೆ. ತುಂಬಾ ಸಖತ್ತಾಗಿದೆ. ಮತ್ತು ಮನಸ್ಸಲ್ಲಿ ಆಯಿತು ನಿಮಗೆ ಕೂಡ ಶೇರ್ ಮಾಡುವ ಅಂತ. ಹಾಗಾಗಿ ನಾನು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತಾ ಇದ್ದೇನೆ. ಈಗ ಎಲ್ಲ ಕಂಪ್ಲೀಟಾಗಿ ಆದ ನಂತರ ಗ್ಯಾಸ್ ಇದು ಫ್ಲೇಮನ್ನು ಸ್ವಲ್ಪ ಲೋ ಇಟ್ಟು ಇದಕ್ಕೆ 1/4 ಟೇಬಲ್ ಸ್ಪೂನಷ್ಟು ಇಲ್ಲಿ ಗೀಯನ್ನು ಆ್ಯಡ್ ಮಾಡುವ. ಟೋಟಲ್ 1/4 ಟೇಬಲ್ ಸ್ಪೂನ್ ಗೀಯನ್ನು ನಾವಿಲ್ಲಿ ಆ್ಯಡ್ ಮಾಡಿದ್ದೇವೆ ಅಷ್ಟೇ. ಈಗ ನೋಡಿ, ಈ ಗೀಯನ್ನು ಕೂಡ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋ. ಮಿಕ್ಸ್ ಮಾಡಿದ ನಂತರ ಇನ್ನು ಗ್ಯಾಸ್ ಇದು ಫ್ಲೇಮನ್ನು ಇಲ್ಲಿ ಆಫ್ ಮಾಡಿ ಇದರ ಪ್ಲೇಟಿಂಗನ್ನು ಮಾಡ್ಕೊಳ್ಬೋದು ನಾವು. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ಕ್ರ್ಯಾಬ್ ಗೀ ರೋಸ್ಟನ್ನು ಮಾಡ್ಬೋದು. ನಾವು ಚಿಕನ್ ಗೀ ರೋಸ್ಟ್ ಮಾಡ್ತೇವೆ, ಹಾಗೆ ಬೇರೆ ಬೇರೆ ಎಲ್ಲ ಮಟನ್ ಗೀ ರೋಸ್ಟ್ ಮಾಡ್ತೇವೆ. ಹಾಗೆಯೇ ಈ ಕ್ರ್ಯಾಬ್ ಗೀ ರೋಸ್ಟ್ ಕೂಡ ಇದರದೊಂದು ಟೇಸ್ಟೇ ಬೇರೆ, ಅಂದರೆ ಸೂಪರ್ ಡೂಪರ್ ಅಂತ ಹೇಳ್ಬೋದು. ಇದರ ಟೇಸ್ಟ್ ನೆಕ್ಸ್ಟ್ ಲೆವೆಲ್, ಇದು ಹೇಳಲಿಕ್ಕೇ ಆಗೋದಿಲ್ಲ ಅಷ್ಟು ಟೇಸ್ಟ್. ನಿಮಗೆ ಕೂಡ ಟೇಸ್ಟ್ ನೋಡಬೇಕಂತಿದ್ರೆ ಒಂದು ಸಲ ಖಂಡಿತ ಟ್ರೈ ಮಾಡಿ ನೋಡಿ. ನಾನು ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಬರ್ತೇನೆ. ಅಲ್ಲಿ ತನಕ ಬಾಯ್ ಬಾಯ್, ಅಸ್ಸಲಾಂ ವಲೈಕುಮ್.